ಹಾಯ್ ಆಲ್, ವೆಲ್ಕಮ್ ಟು LSU ಚಾನಲ್. ಹಾಲು ಕೋವಾ ಮಾಡೋದು ಎಷ್ಟು ಸುಲಭ ಗೊತ್ತಾ? ಕ್ವಿಕ್ಕಾಗಿ ಮಾಡ್ಬೋದು. ಇದಕ್ಕೆ ನಾನು 2 ಕಪ್ಪಷ್ಟು ಕಡಲೆನ ಹಾಕೋತಾ ಇದ್ದೀನಿ ಜಾರ್ಗೆ ಡೈರೆಕ್ಟಾಗಿ. ಮತ್ತು 2 ಕಪ್ಪಷ್ಟು ಶುಗರ್ನ ಕೂಡ ಹಾಕೋತಾ ಇದ್ದೀನಿ. ನಿಮಗೆ ಶುಗರ್ ಕಡಿಮೆ ಬೇಕು ಅಂತ ಹೇಳಿದ್ರೆ 1 ಕಪ್ಪಷ್ಟು ಹಾಕ್ಕೊಳ್ಳಿ. ಮತ್ತು 2 ಏಲಕ್ಕಿನ ಹಾಕ್ಕೊಂಡು ಈಗ ತುಂಬ ನುಣ್ಣಗೆ ನಾವು ಪೌಡರ್ ಮಾಡ್ಕೊಬೇಕಾಗುತ್ತೆ. ಇದನ್ನು ಮೈದಾ ಹಿಟ್ಟಲ್ಲೂ ಕೂಡ ಹಾಲು ಕೋವಾನ ಮಾಡ್ತಾರೆ, ಬಟ್ ನಾನು ಕಡಲೆಯಲ್ಲಿ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಹೇಗಿತ್ತು ಟೇಸ್ಟು ಅಂತಲೂ ಕೂಡ ಹೇಳ್ತೀನಿ. ನೋಡಿ, ಈ ರೀತಿಯಲ್ಲಿ ಮಾಡ್ಕೊಬೇಕು. ನೋಡಿ, ತುಂಬ ಚೆನ್ನಾಗಾಗಿದೆ, ಪೌಡರ್ ಬೇಗ ಆಗಿಬಿಡುತ್ತೆ. ಇವಾಗ ಇದನ್ನು ನಾವು ರೆಡಿ ಮಾಡ್ಕೊಂಡಾಯಿತು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು ಒಂದು ಪ್ಯಾನ್ಗೆ 1 ಕಪ್ಪಷ್ಟು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪನೇ ಹಾಕ್ಕೊಳ್ಳಿ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಅವಾಗ ನಾವು ಪೌಡ್ರ್ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಮತ್ತು ಸಕ್ಕರೆ ಮಿಶ್ರಣನ ನಾವು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಇದು ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ನಾವು ಎಷ್ಟು ಚೆನ್ನಾಗಿ ಅದನ್ನು ಹುರ್ಕೊತೀವಿ ಅಥವಾ ಫ್ರೈ ಮಾಡ್ತಾ ಇರ್ತೀವಿ, ಅಷ್ಟು ತುಂಬ ಚೆನ್ನಾಗಾಗುತ್ತೆ ಇದು. ನೋಡಿ, ಬೇಕಂದರೆ ಇನ್ನು ಸ್ವಲ್ಪ ತುಪ್ಪ ಸೇರಿಸ್ಕೊಬೋದು. ಬಟ್ ಅದು ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ತುಂಬ ಚೆನ್ನಾಗಾಗುತ್ತೆ. ತುಂಬ ಜನ ಇಷ್ಟಪಟ್ಟು ತಿನ್ನೋವಂಥ ಈ ರೆಸಿಪಿ ಅಂತೂ ಎಷ್ಟು ಕ್ವಿಕ್ಕಾಗಿ ಮಾಡ್ಕೋಬೋದು ಗೊತ್ತಾ? ಮನೇಲೇ ಇಷ್ಟು ಚೆನ್ನಾಗಿ ಮಾಡ್ಕೋಬೋದು ಅಂತ ನಿಮಗೆ ಗೊತ್ತಾದರೆ ಮನೇಲಿ ಅವಾಗವಾಗ ಮಾಡಿ ಮಕ್ಕಳಿಗೆ ಕೊಡ್ತಾ ಇರ್ತೀರ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಮೈದಾ ಹಿಟ್ಟು ಹೆಲ್ತ್ಗೆ ಒಳ್ಳೆಯದಲ್ಲ, ಸೊ ಅದಕ್ಕೆ ಈ ಥರ ಕಡಲೆ ಮತ್ತು ಸಕ್ಕರೆ ಹಾಕಿ ಮಾಡಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಆಗಿದೆ ಅದು. ನೋಡಿ, ಆ ಥರ ಫ್ರೈ ಮಾಡಿ ನಂತರ ನೋಡಿ ಸ್ವಲ್ಪ ಕಲರ್ ಟರ್ನ್ ಆಗಿದೆ ಅಲ್ವಾ? ಇವಾಗ ಒಂದು ಪ್ಲೇಟ್ಗೆ ತುಪ್ಪ ಸವರಿ ನಾನು ಅದನ್ನು ಹಾಕಿ ಸೆಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಲ್ಲಿರುತ್ತೆ. ಬಟ್ ಸೆಟ್ ಆದಮೇಲೆ ನೀಟಾಗಿ ಎಲ್ಲ ನಿಮಗೆ ಚೆನ್ನಾಗಿ ಕಟ್ ಮಾಡೋಕ್ಕೆ ಕೂಡ ಸಿಗುತ್ತೆ. ನೋಡಿ, ಈ ರೀತಿಯಲ್ಲಿ ನಾನು ಅದನ್ನು ಸೆಟ್ ಮಾಡ್ಕೊತಾ ಇದ್ದೀನಿ. ಸೆಟ್ ಮಾಡಿಕೊಂಡು ಒಂದು ಚಿಕ್ಕದಾಗಿರೋ ರೌಂಡಾಗಿರೋ ಪ್ಲೇಟ್ಗೆ ಹಾಕೊಂಬಿಡಿ. ಆವಾಗ ನೀಟಾಗಿ ನಿಮಗೆ ಈಸಿಯಾಗಿ ಅದು ಸೆಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ? ನೋಡಿ, ಈ ರೀತಿಯಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಸ್ವಲ್ಪ ಕಲರ್ ಬ್ರೌನ್ ಕಲರ್ ಇರುತ್ತೆ. ಸ್ವಲ್ಪ ಚೆನ್ನಾಗಿ ನಾವು ಹುರ್ಕೊಂಡ್ರೆ ಈ ರೀತಿ ಕಲರ್ ಆಗುತ್ತೆ ಅಷ್ಟೇ. ನಂತರ ಇದನ್ನು ನಾನು ರೆಫ್ರಿಜರೇಟರಲ್ಲಿ 1 ಅವರ್ ಇಟ್ಟಿದ್ದೆ. ನಂತರ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರೆ ಅದರ ಟೇಸ್ಟ್ ಅಂತೂ ಬಾಯಲ್ಲಿಟ್ಟರೆ ಸಾಕು ಕರಗ್ತಾ ಇತ್ತು, ಅಷ್ಟು ಚೆನ್ನಾಗಿತ್ತು. ಈ ಥರ ಮನೇಲೇ ಒಳ್ಳೆ ಶುದ್ಧ ತುಪ್ಪದಿಂದ ನಾವು ಈ ರೀತಿಯಲ್ಲಿ ಹಾಲು ಕೋವಾ ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾರೆಲ್ಲ ಈ ರೆಸಿಪಿನ ಟ್ರೈ ಮಾಡಿದ್ದೀರಾ, ನಿಮಗೆ ಹೇಗೆ ಅನ್ನಿಸ್ತು? ಹಾಗೆ ಈ ರೆಸಿಪಿನ ತುಂಬ ಇಷ್ಟಪಡೋರು ನನಗೊಂದು ಕಮೆಂಟ್ ಹಾಕಿ, ನಿಮಗೆ ಇದು ಇಷ್ಟ ಆಗುತ್ತೆ ಅಂತ. ನೋಡಿ, ಅದು ಫ್ರಿಜ್ಜಲ್ಲಿಟ್ಟು ನಂತರ ತೆಗೆದಿರೋದ್ರಿಂದ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ ನೋಡಿದ್ರಲ್ವ? ಎಷ್ಟು ಸುಲಭವಾಗಿ 3 ಇಂಗ್ರೀಡಿಯೆಂಟ್ಸಲ್ಲಿ ಇಷ್ಟು ಚೆನ್ನಾಗಿರುವಂತಹ ಸ್ವೀಟ್ ಮಾಡ್ಕೊಬೋದು ಅಂತ. ಮತ್ತು ಕ್ವಿಕ್ಕಾಗಿ ಕೂಡ ಆಗುತ್ತೆ. ಮತ್ತು ಸ್ಟೋರ್ ಮಾಡಿ ಕೂಡ ಇಟ್ಕೋಬೋದು. ನೀವು ಆರಾಮಾಗಿ ಸ್ಟೋರ್ ಮಾಡಿಕೊಂಡು 2 ವೀಕ್ಸ್ ಮೇಲಾದರೂ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಟೇಸ್ಟ್ ಅಂತೂ ಅದ್ಭುತವಾಗಿತ್ತು. ನನ್ನ ಚಾನಲಲ್ಲಿ ಇನ್ನೂ ತುಂಬ ರೆಸಿಪಿಗಳಿದೆ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.